ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 1 ವರ್ಷ 4 ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ. ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಹಗರಣಗಳ ಸರಮಾಲೆಯಲ್ಲಿ ಸಿಗಾಕೊಂಡಿದೆ. ವಾಲ್ಮೀಕಿ ನಿಗಮದ ಹಗರಣ 180 ಕೋಟಿ ರೂಪಾಯಿ ಖಜಾನೆಯಿಂದ ತೆಗೆದಿರ್ತಕ್ಕಂಥದ್ದು ಹಗಲದ ರೋಡ್. ಅದು ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಕೇವಲ ವಾಲ್ಮೀಕಿ ನಿಗಮದ ಹಗರಣ ಒಂದೇ ಅಲ್ಲ, ಇವತ್ತು ಆರೋಗ್ಯ ಇಲಾಖೆಯ ಹಗರಣದಲ್ಲಿಯೂ ಕೂಡ ಸಿಗಾಕೊಂಡಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಏನು ಚುನಾವಣೆಗಳು ದೇಶದಲ್ಲಿ ನಡೀತಾ ಇದ್ದಾವೆ, ಆ ಚುನಾವಣೆಗಳಿಗೆ ಕರ್ನಾಟಕದ ಸಿದ್ದರಾಮಯ್ಯನವ್ರ ಸರ್ಕಾರ ATM ಆಗಿದೆ. ವಾಲ್ಮೀಕಿ ನಿಗಮದ ಹಗಲ ದರೋಡೆ ಆಗಿರ್ತಕ್ಕಂಥ ಹಣದಲ್ಲಿ ಸುಮಾರು 20 ಕೋಟಿಗಿಂತಲೂ ಹೆಚ್ಚು ಹಣವನ್ನು ಬಳ್ಳಾರಿ ಲೋಕಸಭೆ ಇಲೆಕ್ಷನ್ಗೂ ಕೂಡ ಖರ್ಚು ಮಾಡಿದಾರ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ತನಿಖಾಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ. ಅದಕ್ಕಾಗಿ ನಾವು ಸಿದ್ದರಾಮಯ್ಯನವ್ರಿಗೆ ಅನೇಕ ಬಾರಿ ಹೇಳಿದ್ವಿ, ನೀವು ಹಗರಣದಲ್ಲಿ ಸಿಗಾಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಹುಜೂರ್ ಖಜಾನೆಯಿಂದ 43.33 ಕೋಟಿ ನೇರವಾಗಿ ವಾಲ್ಮೀಕಿ ನಿಗಮಕ್ಕೆ ಹಣ ಬಿಡುಗಡೆ ಆಗಿದೆ. ನಮ್ಮ ನಿಯಮಾವಳಿಗಳ ಪ್ರಕಾರ 10 ಕೋಟಿಗಿಂತಲೂ ಹೆಚ್ಚು ಹಣ ಬೇಕಾಗ್ತಕ್ಕಂಥ ಸಂದರ್ಭದಲ್ಲಿ ಹಣಕಾಸು ಮಂತ್ರಿ ಇಲಾಖೆ ಒಪ್ಪಿಗೆ ಪಡೆದೇ ಮಾಡಬೇಕಾಗ್ತದ. ಹಣಕಾಸು ಇಲಾಖೆ ಮಂತ್ರಿ ಅಂದರೆ ಮುಖ್ಯಮಂತ್ರಿಗಳ ಹತ್ರನೇ ಹಣಕಾಸು ಇಲಾಖೆ ಇದೆ. ಅದಕ್ಕಾಗಿ ನೀವು ಕೂಡ ಜವಾಬ್ದಾರರು, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡಿದ್ದೀವಿ. ಸರ್, ಈಗ ನಿಮ್ಮ ಪಕ್ಷದ ಯತ್ನಾಳ್ ಅವರು ಈಶ್ವರಪ್ಪ ಅವ್ರನ್ನ CM ಮಾಡೋವರೆಗೂ ಬಿಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ನಾನು ಗಮನಿಸಿಲ್ಲ ಮತ್ತು ಯಾವುದೇ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸಭೆಯಲ್ಲಿ ಅಂಥ ವಿಚಾರಗಳು ಚರ್ಚೆ ಆಗಿಲ್ಲ. ತಿಳ್ಕೊಂಡ ಮೇಲೆ ನಿಮಗೆ ರಿಯಾಕ್ಷನ್. RCB ಮಾಡ್ತಾ ಅಂತಿದ್ರು, ರಾಯಣ್ಣ ಬ್ರಿಗೇಡು ಆಮೇಲೆ ಚೆನ್ನಮ್ಮ ಬ್ರಿಗೇಡನ್ನು ಮಾಡ್ತಾ ಅಂತ ಹೊರಟಿದ್ದಾರೆ. ಇಲ್ಲ, ನನಗೇನು ಗೊತ್ತಿಲ್ಲ. ಮತ್ತು ಈ ದೇಶದಲ್ಲಿ ಎಲ್ಲರೂ ಸರ್ವ ಸ್ವತಂತ್ರರು, ಅವ್ರು ಏನು ಬೇಕಾದರೂ ಮಾಡ್ಬೋದು. ಸರ್, ಇವಾಗ ಮೊನ್ನೆ ಏನು ಹೇಳಿದ್ರು, ನಿಮ್ಮ ರಾಧಾ ಮೋಹನ್ ದಾಸ್ ಬಂದಾಗ 2 ದಿನದಲ್ಲಿ ಹೈಕೋರ್ಟ್ಗೆ ಅರ್ಜಿ ಹಾಕ್ತವಿ, ತುಕಾರಾಮ್ ಅವರನ್ನು ವಜಾ ಮಾಡ್ಬೇಕಂತೇಳಿ, ಅವರ ಸದಸ್ಯರು ಅನರ್ಹ ಮಾಡ್ಬೇಕಂತೇಳಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಹೇಳಿದ್ರು. ಇನ್ನೂವರೆಗೂ ಆಗಿಲ್ಲ ಅಂದ್ರೆ ಏನು? ಆ ಪ್ರಕ್ರಿಯೆ ಚಾಲು ಅದ. ರಾಹುಲ್ ಗಾಂಧಿ ಅವರು ಒಬ್ಬ ಅಪ್ರಬುದ್ಧ ರಾಜಕಾರಣಿ. ಅವರು ಹೊರದೇಶಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ದೇಶಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ ಮತ್ತು ಯಾರು ಭಾರತ ದೇಶದ ಕಡು ವೈರಿ ದೇಶಗಳಿದ್ದಾರ ಅವ್ರನ್ನ ಹೊಗಳತಕ್ಕಂಥ ಕೆಲಸ ಮಾಡ್ತಾರೆ. ಇದರಿಂದ ಅವ್ರ ಮನಸ್ಥಿತಿ ಹೇಗಿದೆ ಅಂದರೆ, ರಾಹುಲ್ ಗಾಂಧಿ ಅವರು ದೇಶದಲ್ಲಿ ನಾಗರಿಕ ದಂಗೆ ಎಬ್ಬಿಸಬೇಕು, ನಾಗರಿಕ ದಂಗೆ ಎಬ್ಬಿಸೋದ್ರ ಮೂಲಕ ದೇಶ ವಿಭಜನೆ ಮಾಡಬೇಕಂತ ಹೊಂಚಾಕಿದ್ದಾರೆ. ಯಾರು? ರಾಹುಲ್ ಗಾಂಧಿ. ಈಗ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗ್ತಾ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಆಗ್ತಾ ಇದೆ, ಆ ರೀತಿ ದ್ವಂಬಿ ಎಬ್ಬಿಸ್ತಕ್ಕಂಥ ಪ್ರಚೋದನಕಾರಿ ಹೇಳಿಕೆಗಳನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅವರು ಈ ದೇಶದ ರಾಜಕಾರಣಕ್ಕೆ ಒಂದು ಕಳಂಕ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಆಗ್ತಾವತ್ ಹೇಳಲಿಲ್ಲ ನಾನು ಹೇಳೋದು ಕೇಳಿ, ಆಗ್ತಾವತ್ ಹೇಳಲಿಲ್ಲ ನಾನು. ಏನು ಹೇಳಿದೆ? ಆ ಥರ ಪ್ರಚೋದನಕಾರಿ ಹೇಳಿಕೆ ಹೇಳಿ ನಾಗರಿಕ ದಂಗೆ ಎಬ್ಬಿಸ್ಬೇಕಂತಾರ, ಜನರನ್ನ ದಂಗೆ ಎಬ್ಬಿಸ್ಬೇಕಂತಾರ. ಅಂತ ಒಬ್ಬ ಅಪ್ರಬುದ್ಧ ರಾಜಕಾರಣಿ. ಆಮೇಲೆ ಬ್ಯಾನರ್ ಬಿಟ್ರೆ ಎಲ್ಲರ ಹತ್ರ ಬಿಜೆಪಿಯ ಧ್ವಜ ಮತ್ತು ಫ್ಲೆಕ್ಸ್ಗಳು. ಭ್ರಷ್ಟಾಚಾರಿ ಸರ್ಕಾರಕ್ಕೆ ತುಕಾರಾಮ್ ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಿಗಮಗಳ ಲೂಟಿ ಮಾಡಿದಂತ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ
ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ತೊಲಗಲಿ. ಭಾರತ್ ಮಾತಾ ಕಿ बोलो भारत माता की बोलो भारत ಅಭಿವೃದ್ಧಿ ಮಾಡದೇ ಇರ್ತಕ್ಕಂಥ MP ಅವ್ರಿಗೆ, ತುಕಾರಾಮ್ ಅವ್ರಿಗೆ, ಲಾರಿ ಮಾಲೀಕರು, ಲಾರಿ ಡ್ರೈವರ್ಗಳ ಶೋಷಣೆ ಮಾಡ್ತಾ ಇರ್ತಕ್ಕಂಥ ತುಕಾರಾಮ್ ಅವ್ರಿಗೆ, ಲೂಟಿ ಮಾಡಿರುವಂತ बोलो भारत माता की बोलो भारत माता की बोलो भारत ಅಭಿವೃದ್ಧಿ ಮಾಡದೇ ಇರ್ತಕ್ಕಂಥ MP ಅವ್ರಿಗೆ, ತುಕಾರಾಮ್ ಅವ್ರಿಗೆ, ಲಾರಿ ಮಾಲೀಕರು, ಲಾರಿ ಡ್ರೈವರ್ಗಳ ಶೋಷಣೆ ಮಾಡ್ತಾ ಇರ್ತಕ್ಕಂಥ ತುಕಾರಾಮ್ ಅವ್ರಿಗೆ, ಲೂಟಿ ಮಾಡಿರುವಂತ